ಹಾಯ್ ಗೈಸ್ ಎಲ್ಲ ನಮಸ್ಕಾರ. ನೀವು ನೋಡ್ತಿದ್ದೀರಾ ವಿ8. ಸೊ ಇವತ್ತಿನ ವಿಷಯ ಬಂದು ಏನಪ್ಪ ಅಂದರೆ ಅದು ಬಿಗ್ ಬಾಸ್ ಅವರು ಒಂದು ಹೊಸ ಪ್ರೊಮೋ ಬಿಟ್ಟಿದ್ದಾರೆ. ಸೊ ಆ ಪ್ರೊಮೋ ಬಗ್ಗೆ ಮಾತಾಡ್ತಾ ಬನ್ನಿ ಗೈಸ್. ಏನಪ್ಪ ಅದು ಪ್ರೊಮೋ ಅಂದರೆ ಅದು ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆ. ಸೊ ನಿಮಗೆ ನಾನು ಮೊದಲೇ ಹೇಳಿದ್ದೆ, ಸೊ ಮಿಡ್ ವೀಕಲ್ಲಿ ಒಬ್ಬರು ಹೋಗ್ತಾರೆ ಅಂತ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಬನ್ನಿ ಗೈಸ್. ಆದರೆ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟ್ನ ಕೊಟ್ಟಿದ್ದಾರೆ ಗೈಸ್. ಅದೇನೋ ಟ್ವಿಸ್ಟು ಅಂತ ನೋಡ್ಕೊಬರೋಣ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಅಪ್ಡೇಟು ನಿಮಗೆ ಕೊಡ್ತಾನೆ ಇರ್ತೀನಿ. ಸೊ ನಿಮಗೆ ಕಳೆದ ವಿಡಿಯೋದ ಹೇಳಿದ್ದೆ ಅದು ಭವ್ಯ ಅವರು ಹೋಗ್ತಾರೆ ಅಂತ. ಸೊ ಭವ್ಯ ಅವರು ಹೋಗ್ತಾ ಇಲ್ಲ. ಸೊ ಈ ವಾರ ಮಿಡ್ ನೈಟ್ ಎಲಿಮಿನೇಷನಲ್ಲಿ ಭವ್ಯ ಅವರು ಹೋಗ್ತಾ ಇಲ್ಲ ಗೈಸ್, ಬೇರೆಯವರು ಹೋಗ್ತಾ ಇದ್ದಾರೆ. ಅದು ಯಾರು ಅಂದರೆ ಅದು ಗೌತಮಿಯವರು ಹೋಗ್ತಾ ಇದ್ದಾರೆ ಗೈಸ್. ಆದರೆ ಬಟ್ ಗೌತಮಿಯವರು ಈ ವಾರ ಹೋಗ್ತಲ್ಲ ಗೈಸ್, ಮಿಡ್ ನೈಟ್ ಎಲಿಮಿನೇಷನ್ ಇರಲ್ಲ ಈ ವಾರ. ಏನಕ್ಕಪ್ಪ ಅಂದರೆ ಅದು ಈ ವಾರ ಸಂಕ್ರಾಂತಿ ಹಬ್ಬನ ಆಚರಿಸಿದ ಕಾರಣ ಈ ವಾರ ಮಿಡ್ ನೈಟ್ ಎಲಿಮಿನೇಷನ್ ಇರಲ್ಲ ಗೈಸ್. ಸೊ ಆದರೆ ಮಿಡ್ ನೈಟ್ ಎಲಿಮಿನೇಷನ್ ಥರ ಮಾಡ್ತಾರೆ, ನೀವು ಪ್ರೊಮೋದಲ್ಲಿ ನೋಡಿರ್ಬೋದು. ಬಟ್ ಆದರೆ ಯಾರನ್ನೂ ಕಳಿಸಲ್ಲ ಗೈಸ್. ಸೊ ಅದಾಗಿತ್ತು ಗೈಸ್ ಇವತ್ತಿನ ಟ್ವಿಸ್ಟು. ಮತ್ತು ಈ ವಾರ ಹೋಗೋದು ಪಕ್ಕಾ ಗೌತಮಿಯವರು ಹೋಗ್ತಾರೆ. ಸೊ ಈ ವಾರ ಡಬಲ್ ಎಲಿಮಿನೇಷನ್ ಆಗುತ್ತೆ. ಹೋದ ವಾರ ಹೇಳಿದೆ ನಾನು, ಡಬಲ್ ಎಲಿಮಿನೇಷನ್ ಆಗುತ್ತೆ ಮತ್ತು ಮಿಡ್ ವೀಕಲ್ಲಿ ಒಬ್ಬರು ತೆಗಿತಾರೆ ಅಂತ. ಬಟ್ ಗೈಸ್ ಈ ವಾರ ಲಾಸ್ಟಲ್ಲಿ ಅಂದರೆ ವಾರದ ಕೊನೆಯಲ್ಲಿ ಎಲಿಮಿನೇಟ್ ಮಾಡ್ತಾರೆ ಗೈಸ್. ಸೊ ಬಾಟಮಲ್ಲಿ 3 ಜನ ಬರ್ತಾರೆ ಗೈಸ್. ಅದು ಯಾರ್ಯಾರು ಅಂದರೆ ಗೌತಮಿಯವರು ಬರ್ತಾರೆ. ಸೊ ಆಮೇಲೆ ಭವ್ಯ ಅವ್ರು ಬರ್ತಾರೆ, ಆಮೇಲೆ ಮೋಕ್ಷಿತ್ ಅವರು ಬರ್ತಾರೆ ಗೈಸ್. ಸೊ ಗೈಸ್ ಇದಾಗಿತ್ತು ಗೈಸ್ ಇವತ್ತಿನ ಟ್ವಿಸ್ಟು. ಇನ್ನೂ ಹೆಚ್ಚಿನ ನಮ್ಮ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಗೈಸ್, ಅಲ್ಲೂ ಹೋಗಿ ನೀವು ಫಾಲೋ ಮಾಡ್ಕೋಬೋದು. ದಯವಿಟ್ಟು ಫಾಲೋ ಮಾಡಿ ಗೈಸ್. ಇದೇ ಥರ ಟ್ವಿಸ್ಟ್ನ ಕೊಡ್ತಾನೆ ಇರ್ತೀನಿ, ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ.